ಶಾಸಕರ ಕಡೆಯವರಾದ್ರೆ ಶಾಸಕರ ಆಪ್ತರಾದ್ರೆ ಹೇಳೋರು ಕೇಳೋರು ಯಾರು ಇಲ್ವಾ ಅನ್ನುವಂತಹ ಪ್ರಶ್ನೆ ನೋಡಿ. ಹಾಸನದಲ್ಲಿ ಒಂದು ಘಟನೆ ನಡೆದಿದೆ. KM ಶಿವಲಿಂಗೇಗೌಡರು ಶಾಸಕರು, ಇವರ ಆಪ್ತನ ಪುತ್ರ ಒಬ್ಬ ರೌಡಿಸಮ್ ಅನ್ನ ಮಾಡಿದಾನೆ. ಬಲಗೈ ಬಂಟನ ಪುತ್ರನಿಂದ ರೌಡಿಸಮ್, ದಂಪತಿ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿ ಕ್ರೌರ್ಯ, ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದಂತಹ ದಂಪತಿಯ ಮೇಲೆ ಹಲ್ಲೆ ಆಗಿದೆ. ಕೈ ಮುಗಿದು ಬೇಡಿಕೊಂಡ್ರೂ ಕೂಡ ರಕ್ತ ಬರುವ ರೀತಿಯಲ್ಲಿ ಹೊಡೆದಿದ್ದಾನೆ. ಹಾಸನ ಜಿಲ್ಲೆಯ ಅರಸೀಕೆರೆ ಪಟ್ಟಣದಲ್ಲಿ ನಡೆದಂತಹ ಘಟನೆ ಇದು. ಅಮಾಯಕ ವ್ಯಕ್ತಿಗೆ ಥಳಿಸಿರುವಂತಹ ದೃಶ್ಯ ಮೊಬೈಲ್ನಲ್ಲಿ ಸೆರೆ ಹಿಡಿಯಲಾಗಿದೆ. ಈ ರೀತಿಯ ಗೂಂಡಾಗಿರಿ ಪ್ರದರ್ಶನ ಮಾಡಿದ್ದು, ಈ ರೀತಿಯ ಹಲ್ಲೆ ನಡೆಸಿದ್ದು ಸ್ಥಳೀಯ ಶಾಸಕರ ಬಲಗೈ ಬಂಟನ ಪುತ್ರ ಅನ್ನೋದು ಗೊತ್ತಾಗ್ತಾ ಇದೆ. ಶಾಸಕರ ಆಪ್ತರು ಅಂದ್ರೆ, ಶಾಸಕರ ಜೊತೆಗಿರೋರು ಅಂದ್ರೆ ಹೇಳೋರು ಕೇಳೋರು ಯಾರು ಇಲ್ವಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ನೀವು ಕೂಡ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇದೇ ದೃಶ್ಯ KM ಶಿವಲಿಂಗೇಗೌಡರ ಬಲಗೈ ಬಂಟನ ಪುತ್ರನಿಂದ ರೌಡಿಸಂನ ದೃಶ್ಯ ಇದು. ನೀವು ಕೂಡ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ನಡೆದಂತಹ ಘಟನೆ ಇದು. ಶಾಸಕರ ಆಪ್ತನ ಪುತ್ರನ ಗೂಂಡಾಗಿರಿ ಇದು. ಮನಸ್ಸೋ ಇಚ್ಛೆ ಹಲ್ಲೆಯನ್ನು ನಡೆಸಿದ್ದಾನೆ ದಂಪತಿಗಳಿಗೆ. ಕಾರಣ ಏನು ಅಂತ ಕೇಳಿ, ಜಸ್ಟ್ ಟಚ್ ಆಗಿದ್ದಕ್ಕೆ ಬೈಕು. ಪಾಪ ಸಿದ್ದೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಹೋಗಿ ದಂಪತಿಗಳು ವಾಪಸ್ ಆಗ್ತಿರ್ತಾರೆ. ದಂಪತಿ ಇದ್ದಂತಹ ಬೈಕಿಗೆ ಟಚ್ ಮಾಡ್ತಾನೆ ಈ ಸಮೀವುಲ್ಲಾ. ಇದನ್ನ ಪ್ರಶ್ನಿಸಿದ ಬೈಕ್ನಲ್ಲಿದ್ದಂತಹ ದಂಪತಿ ಹಿಗ್ಗಾಮುಗ್ಗ ಹಲ್ಲೆ ಮಾಡಿಬಿಟ್ಟಿದ್ದಾನೆ. ಸೂಫಿಯಾ ಶಿವಲಿಂಗೇಗೌಡರ ಬಲಗೈ ಬಂಟ ಸಮೀವುಲ್ಲನ ಪುತ್ರ ಅನ್ನೋದು ಗೊತ್ತಾಗ್ತಾ ಇದೆ. ಸಣ್ಣ ವಿಚಾರವನ್ನ ಇಟ್ಕೊಂಡು ಬೈಕನ್ನು ಅಡ್ಡಗಟ್ಟಿ ಸಾರ್ವಜನಿಕವಾಗಿ ಹಾಡ ಹಗಲೇ ಥಳಿಸಿರುವಂತಹದ್ದು. ವ್ಯಕ್ತಿಯನ್ನ ಎಳೆದಾಡಿ ಮನೆ ಬಂದಂತೆ ಥಳಿಸಿದ್ದಾನೆ ಸೂಫಿಯಾ ಸಮೀವುಲ್ಲಾ. ಸ್ಥಳಕ್ಕೆ ತನ್ನ ಪುಂಡರ ಗ್ಯಾಂಗ್ ಅನ್ನು ಕರೆಸ್ಕೊಳ್ತಾನೆ, ಹಲ್ಲೆಯನ್ನ ನಡೆಸಿದ್ದಾನೆ. ದಂಪತಿಯ ಪತ್ತೆಗೆ ಪೊಲೀಸರು ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಇವ್ರಿಗೆ ಯಾರ ಭಯ ಇಲ್ಲ. ಇವನು MLA ಆಪ್ತರ ಕಡೆಯವನು, ಮತ್ತೊಬ್ರು ಕಡೆಯವನು, ಇವನಿಗೇನು ಎರಡು ಕೊಂಬಿರುತ್ತಾ? ಇವ್ರಿಗೆ ಇಲ್ಲಿ ಇಷ್ಟರ ಮಟ್ಟಿನ ಧೈರ್ಯ ಎಲ್ಲಿಂದ ಬರುತ್ತೆ ಅಂತ ಹೇಳಿ ನೋಡಿ. ಸಾರ್ವಜನಿಕವಾಗಿ ಅಷ್ಟು ಜನ ಇದ್ರು ಯಾರು ಕೂಡ ಬಿಡಿಸುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, MLA ಆಪ್ತರ ಮಗನೋ ಮತ್ತೊಬ್ಬನೋ ಇವನೇನು ದೇವಲೋಕದಿಂದ ಇಳಿದು ಬಂದಿದ್ದಾನ ಅಂಥೇಳಿ ಇವರಿಗೆ ಇಷ್ಟರ ಮಟ್ಟಿಗಿನ ಧೈರ್ಯ ಎಲ್ಲಿಂದ ಬರುತ್ತೆ ಅಂತ ಹೇಳೋರು ಕೇಳೋರು ಯಾರು ಇಲ್ವಾ ಇವರಿಗೆ? ಪ್ರೇಮ್ಕುಮಾರ್, ಏನು ನಿನ್ನೆ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ರಥೋತ್ಸವ ಇರ್ತದೆ. ದಂಪತಿ ಆ ಜೇನುಕಲ್ ಸಿದ್ದೇಶ್ವರ ಸ್ವಾಮಿ ರಥೋತ್ಸವದಲ್ಲಿ ಭಾಗಿಯಾಗಿ ತಮ್ಮ ಊರಿಗೆ ತೆರಳ್ತಾ ಇರ್ತಾರೆ. ಅದರಲ್ಲಿ ಪ್ರಮುಖವಾದ ಒಂದು ಅಂಶ ಏನಂದ್ರೆ ದಂಪತಿ ಇದುವರೆಗೂ ಯಾರು ಅನ್ನೋದು ಪತ್ತೆ ಆಗಿಲ್ಲ. ಆದ್ರೆ ದಂಪತಿ ಬೈಕ್ ನಲ್ಲಿ ತೆರಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸೂಫಿಯನ್ ಅವ್ರ ಬೈಕ್ ನ ಓವರ್ಟೇಕ್ ಮಾಡ್ಲಿಕ್ಕೆ ಹೋಗ್ತಾನೆ. ಆಗ ಆತನ ಬೈಕ್ ದಂಪತಿ ಇದ್ದಂತಹ ಬೈಕಿಗೆ ಟಚ್ ಆಗುತ್ತೆ. ಇದೇ ಕಾರಣಕ್ಕೆ ಆ ಬೈಕ್ ಅನ್ನ ಅಡ್ಡಗಡಿಸಿ ಜಗಳವನ್ನ ತೆಗಿತಾನೆ. ಆ ಸಂದರ್ಭದಲ್ಲಿ ಏನೋ ದಂಪತಿ ಇದ್ದಾರೆ, ಅವರು ಆಯ್ತು ಇಲ್ಲಿಗೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸಹ ಅವ್ರು ಕೇಳಲ್ಲ. ಆ ನಂತರ ಅವ್ರ ಪಠಾಲಂಗೆ ಫೋನ್ ಮಾಡಿ ಅಲ್ಲಿ ಕರೆಸ್ಕೊಂಡು ಹಿಗ್ಗ ಮುಗ್ಗ ಅವ್ರಿಗೆ ತಿಳಿಸಿರ್ತಕ್ಕಂಥದ್ದು. ಆ ಮಹಿಳೆ ಏನಿದ್ದಾರೆ ತನ್ನ ಪತಿ ಮೇಲೆ ಹಲ್ಲೆ ಮಾಡದಂತೆ ಆ ಪತಿಯನ್ನ ತಪ್ಪಿಕೊಂಡು ರಕ್ಷಣೆಗೆ ಮುಂದಾಗ್ತಾರೆ. ಆದ್ರೂ ಸಹ ಆತ ಯಾವುದನ್ನು ಲೆಕ್ಕಿಸದೆ ರಕ್ತ ಬರುವಂತೆ ನಡು ರಸ್ತೆಯಲ್ಲೇ ಹಲ್ಲೆ ಮಾಡಿರ್ತಾನೆ. ಇವರ ತಂದೆ ಅರಸೀಕೆರೆಯ ಮಾಜಿ ನಗರಸಭೆ ಅಧ್ಯಕ್ಷ, ಅಲ್ಲದೆ ಶಾಸಕರಾದಂತಹ ಶಿವಲಿಂಗೇಗೌಡರ ಬಲಗೈ ಬಂಟರಾಗಿದ್ದಾರೆ. ಆದ್ರೂ ಸಹ ಏನು ದಂಪತಿಯ ಒಂದು ಸಣ್ಣ ಕಾರಣಕ್ಕೆ ನಡು ರಸ್ತೆಯಲ್ಲಿ ಈ ರೀತಿ ಕ್ರೌರ್ಯವನ್ನ ಮೆರೆದಿರ್ತಕ್ಕಂಥದ್ದು ಸಾಕಷ್ಟು ಜನರನ್ನ
ಮಾತನ್ನ ಕೇಳಿಸಿದೆ. ಹಾಗಾಗಿ ಏನು ಇಂದು 7 ಗಂಟೆಗೆ ಪಟ್ಟಣದ PP ಸರ್ಕಲ್ ಅಲ್ಲಿ ಸಾಕಷ್ಟು ಹಿಂದೂ ಮುಖಂಡರು ಏನು ಸಭೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದೆಡೆ ಏನು ಈ ಸೂಫಿಯನ್ ಸಮೀವುಲ್ಲಾ ಇದ್ದಾನೆ ಆತನನ್ನ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಒತ್ತಾಯವನ್ನು ಸಹ ಮಾಡ್ತಾ ಇದ್ದಾರೆ. ಪೊಲೀಸರು ಒಂದು ವೇಳೆ ಕ್ರಮ ಕೈಗೊಳ್ಳಲು ಏನಾದರೂ ವಿಳಂಬ ಮಾಡಿದ್ರೆ ಅಥವಾ ಯಾವ್ದಾರ ಪ್ರಭಾವಕ್ಕೆ ಒಳಗಾದ್ರೆ ಅರಸೀಕೆರೆ ನಗರವನ್ನ ಬಂದ್ ಮಾಡುವಂತ ಒಂದು ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಆದ್ರೆ ಈಗ ದಂಪತಿ ಯಾರು ಅನ್ನೋದೇ ಇಲ್ಲಿ ಪ್ರಮುಖವಾದಂತ ಅಂಶ. ಅವರು ದೂರು ಕೊಟ್ಟ ನಂತರ ಇದು FIR ದಾಖಲಾಗಬೇಕು. ಹಾಗಾಗಿ ಪೊಲೀಸರು ದಂಪತಿ ಯಾರು ಎಂಬುದನ್ನ ಪತ್ತೆ ಮಾಡ್ಲಿಕ್ಕೆ ಈಗ ಮುಂದಾಗಿದ್ದಾರೆ. ಆದ್ರೆ ಏನು ಸುಫಿಯಾನ್ ಸಮೀವುಲ್ಲಾ ಇದ್ದಾನೆ ಆತ ಒಂದು ಸಣ್ಣ ಕಾರಣಕ್ಕೆ ಈ ದಂಪತಿ ಮೇಲೆ ಈ ರೀತಿ ಹಲ್ಲೆ ನಡೆಸಿರ್ತಕ್ಕಂಥದ್ದು ನಿಜಕ್ಕೂ ವ್ಯಾಪಕವಾಗಿ ಖಂಡನೆ ವ್ಯಕ್ತವಾಗಿರ್ತಕ್ಕಂಥದ್ದು. ಪ್ರೇಮ್, ಶಶಿಧರ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ತಪ್ಪು ಅದೆಂಥದ್ದೇ ಆಗಿರಲಿ, ಅದು ಯಾರ ಕಡೆಯಿಂದಾದರೂ ಆಗಿರಲಿ, ಈ ರೀತಿ ಹಲ್ಲೆ ಮಾಡೋದಕ್ಕೆ, ಕೈ ಮಾಡೋದಕ್ಕೆ ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ಯಾರು ಅನ್ನುವಂಥದ್ದು ಪ್ರಶ್ನೆ. ಯಾವಾಗ ಕಾನೂನಿನ ಮೇಲೆ, ಪೊಲೀಸರ ಮೇಲೆ ಭಯ ಇರಲ್ವೋ ಆವಾಗ ಈ ರೀತಿಯ ಕೃತ್ಯಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿಯೇ ಈಗ ಆಕ್ರೋಶ ಕೂಡ ಜಾಸ್ತಿ ಆಗ್ತಾ ಇದೆ. ತತ್ಕ್ಷಣಕ್ಕೆ ಆತನನ್ನು ಅರೆಸ್ಟ್ ಮಾಡಬೇಕು ಅಂಥೇಳಿ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಅಮಾಯಕ ದಂಪತಿಯ ಮೇಲೆ ಸೂಫಿಯಾನಿಂದ ಹಲ್ಲೆ ಪ್ರಕರಣ, ಈ ಘಟನೆಯನ್ನ ಖಂಡಿಸಿ ಹಾಗೂ ಆರೋಪಿಗಳ ಬಂಧನಕ್ಕೆ ಒತ್ತಾಯ ಹೆಚ್ಚಾಗ್ತಾ ಇದೆ. ಪೊಲೀಸ್ ಠಾಣೆಯ ಎದುರು ನೂರಾರು ಮಂದಿ ಜಮಾಯಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಿಂದೂ ದಂಪತಿಗಳ ಮೇಲೆ ಹಲ್ಲೆಯನ್ನು ನಡೆಸಿರೋದು ಖಂಡನೀಯ. ಪೊಲೀಸರು ಕೂಡಲೇ ಆರೋಪಿಗಳನ್ನು ಅರೆಸ್ಟ್ ಮಾಡಬೇಕು ಅಂಥೇಳಿ ಆಗ್ರಹಿಸ್ತಾ ಇದ್ದಾರೆ. ಅಮಾಯಕ ದಂಪತಿಯ ಮೇಲೆ ಈ ವ್ಯಕ್ತಿ ನಡೆಸಿದಾನಲ್ಲ ಹಲ್ಲೆ, ಇದು ನಿಜಕ್ಕೂ ಕೂಡ ಅಕ್ಷಮ್ಯ. ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅವನು MLA ಆಪ್ತರೋ ಕಡೆಯವನು, ಮಿನಿಸ್ಟ್ರು ಆಪ್ತರೋನೋ, ತತ್ಕ್ಷಣಕ್ಕೆ ಆತನನ್ನು ಅರೆಸ್ಟ್ ಮಾಡಬೇಕು ಅಂಥೇಳಿ ಆಗ್ರಹಿಸ್ತಾ ಇದ್ದಾರೆ. ಬಟ್ ಅವ್ರಿಗೆ ನೋಡಿ, ಭಯ ಇಲ್ಲ, ಕಾನೂನಿನ ಭಯ ಇಲ್ಲ, ಪೊಲೀಸರ ಭಯ ಇಲ್ಲ. ಗುಂಪು ಕಟ್ಕೊಂಡು ದಂಪತಿಗಳ ಮೇಲೆ ಈ ರೀತಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡ್ತಾರೆ ಅಂದರೆ ಅವರ ಧಿಮಾಕು, ಧೈರ್ಯ ಎಷ್ಟಿರಬೇಕು ಅಂಥೇಳಿ. ಏನಿವತ್ತು ಅರಸೀಕೆರೆ ಇಲ್ಲಿ ಒಂದು ವಿಡಿಯೋ ನೋಡಿದೆ. ಏನು ಒಂದು ಅಲಲ್ಕೋರ ಯಾವನ ಸಮೀವುಲ್ಲನ ಮಗ, ಶಾಸಕನ ಬೆಂಬಲಿಗ, ಏನು ಒಂದು ದಂಪತಿ ನೋಡಿದ್ರೆ ಆ ಹಿಂದೂ ದಂಪತಿ ಮೇಲೆ ಹೆಂಡತಿ ಇದ್ರು ಕೂಡ ರಕ್ತ ಬರೋ ರೀತಿ ಹೊಡಿತಾ ಇದ್ದಾರೆ ಅಂದ್ರೆ 100 ಜನ ಸೇರ್ಕೊಂಡು ಇದೇನು ಅರಸೀಕೆರೆ ಇರ್ಬೇಕಾ ಇಲ್ಲ ಹೋಗ್ಬೇಕಾ? ಅರಸೀಕೆರೆಲಿ ಕೋಮುಗಲಭೆ ಮಾಡ್ಸಕ್ಕೆ ಏನಾದ್ರು ರೆಡಿ ಆಗಿದ್ದಾನ MLA? ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ಇವತ್ತೇನು ದಂಪತಿ ಜೇನ್ಕಲ್ ಸಿದ್ದಪ್ಪ ಬೆಟ್ಟಕ್ಕೆ ಹೋಗಿ ಬಂದ್ರೆ ಅವನಿಗೆ ಏನಮ್ಮ ಅಂತ ತಪ್ಪು ಏನ್ ಮಾಡಿದ್ದಾರೆ? ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಪ್ಪ. ಸಮೀವುಲ್ಲನ್ ಮಗ, ನಾಚಿಕೆ ಆಗೋದಿಲ್ವಾ ನಿನಗೆ? ಹಿಂದೂ ದಂಪತಿ ಮೇಲೆ ಅಲ್ಲೇ ಮಾಡ್ಬೋದಾ ನೀನು? ನೀನೆಂತ ಅಯೋಗ್ಯ ಇದೆಯಾ ನೀನು? ಆ ಹೆಣ್ಮಗು ಬೇಡ ಬೇಡ ಅಂತ ಹೇಳಿದ್ರು ಹೊಡಿತಾ ಇದೆಯಲ್ಲ ನೀನು, ನಾಚಿಕೆ ಆಗೋದಿಲ್ವಾ ನಿನಗೆ? ಇವತ್ತು ಪೊಲೀಸ್ ಇಲಾಖೆ ಇವನ್ ಮೇಲೆ ಸುಮೋಟ ದೂರು ದಾಖಲಿಸ್ಬೇಕು, ಇನ್ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ಬೇಕು ಸಮೀವುಲ್ಲಾ ಅವ್ರ ಮಗನ ಮೇಲೆ. ಏನೋ ಸಮೀವುಲ್ಲನ್ ಹಳೆಮಯ, ಸಮೀವುಲ್ಲನ್ ಮಗ, ಸಮೀವುಲ್ಲನ ತಮ್ಮ, ಇವ್ರಿಗೆಲ್ಲ ಅರಸೀಕೆರೆ ದುಡ್ಡು ಕೊಬ್ಬು ಜಾಸ್ತಿ ಆಗಿದೆ ತಿಂದು, ಈ ದುಡ್ಡು ತಿಂದು. ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿಧರ್, MLA ಕಡೆಯವರು ಅಂದ್ರೆ ಅವ್ರಿಗೇನು 2 ಕೊಂಬಿರುತ್ತಾ ಅಂಥೇಳಿ, ಯಾವಾಗ ಪೊಲೀಸರ ಮೇಲೆ, ಯಾವಾಗ ಕಾನೂನಿನ ಮೇಲೆ ಭಯ ಹೋಗುತ್ತೋ ಆಗ ಈ ರೀತಿಯ ಕೃತ್ಯಗಳಾಗುತ್ತೆ. ಈಗ ಈ ಕೃತ್ಯವನ್ನು ಖಂಡಿಸುವಂತಹ ನಿಟ್ಟಿನಲ್ಲಿ, ಆರೋಪಿಗಳನ್ನು ಅರೆಸ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಪೊಲೀಸರೇನಾದರೂ ಅಲರ್ಟ್ ಆಗಿದ್ದಾರಾ? ಹಿಂದೂಪರ ಸಂಘಟನೆ ಕಾರ್ಯಕರ್ತರೇನೋ ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರಿ, ಅದಕ್ಕೆ ಯಾವ ರೀತಿ ಸಿದ್ಧತೆ ಆಗಿದೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ. ಪ್ರೇಮ್ಕುಮಾರ್, ಏನು ದಂಪತಿ ಮೇಲೆ ಸಮೀವುಲ್ಲಾ ಅವರ ಪುತ್ರ ಸೂಫಿಯಾನ್ ಏನು ಹಲ್ಲೆ ಮಾಡ್ತಾನೆ, ಆ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತೈತೆ. ಇದರಂತ ಕೆಳದಂತಹ ಹಿಂದೂಪರ ಸಂಘಟನೆಯ ಮುಖಂಡರು ಹಾಗೂ ಕಾರ್ಯಕರ್ತರು ನಿನ್ನೆ ರಾತ್ರಿ ಅರಸೀಕೆರೆ ನಗರ ಪೊಲೀಸ್ ಠಾಣೆ ಎದುರು ಜಮಾಯಿಸ್ತಾರೆ. ಕೂಡಲೇ ನೀವು ಸುಮೋಟ ಕೇಸನ್ನ ದಾಖಲು ಮಾಡ್ಕೋಬೇಕು. ಯಾಕಂದ್ರೆ ದಂಪತಿ ಯಾರು ಅಂತ ಪತ್ತೆ ಆಗಿಲ್ಲ. ಆದ್ರೆ ಈ ರೀತಿ ನಡು ರಸ್ತೆಯಲ್ಲಿ ಹಲ್ಲೆಯನ್ನ ಮಾಡಿ ಕ್ರೌರ್ಯ ಮೆರೆದಿರ್ತಕ್ಕಂತಹ ಸೂಫಿಯಾನ್ ಇದ್ದಾನೆ, ಆತನ ಸಹಚರನ ಬಂಧಿಸಬೇಕು ಅಂತ ಹೇಳಿ ಪೊಲೀಸ್ ಠಾಣೆ ಎದುರು ಜಮಾಯಿಸ್ತಾರೆ. ಆದ್ರೆ ಪೊಲೀಸರಿಗೆ ಒಂದು ಆರೈಕೆ ಉತ್ತರವನ್ನ ನೀಡಿದ್ರೆ, ಮೊದಲು ದಂಪತಿ ಯಾರೆಂದು ನಾವು ಪತ್ತೆಯನ್ನ ಮಾಡ್ತೀವಿ, ಆನಂತರ ಅವರು ದೂರು ಕೊಟ್ಟ ನಂತರ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಅವರು ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಏನು ಹಿಂದೂಪರ ಸಂಘಟನೆ ಮುಖಂಡರು ಏನಿದ್ದಾರೆ, ನೀವು ದಂಪತಿಯನ್ನ ಪತ್ತೆ ಹಚ್ಚಿ ಆಮೇಲೆ ನಂತರ ಕ್ರಮಗೊಳ್ಳಿ, ಆದ್ರೆ ಸುಮೋಟ ಕೇಸನ್ನ ದಾಖಲಿಸಿಕೊಂಡು ಈ ರೀತಿ ಏನು ರೌಡಿಸಂ ಮಾಡಿರ್ತಕ್ಕಂತ ಸೂಫಿಯನ್ನ ಕೂಡಲೇ ಬಂಧಿಸಬೇಕು ಅಂತ ಒತ್ತಾಯನ ಮಾಡ್ತಾರೆ. ಈಗ ಅರಸೀಕೆರೆ ಪಟ್ಟಣದಲ್ಲಿ ಎಲ್ಲರೂ ಸಹ ಪ್ರಮುಖ ವೃತ್ತದಲ್ಲಿ ಒಂದು ಸಭೆಯನ್ನ ನಡೆಸ್ತಿದ್ದಾರೆ. ಆ ಸಭೆಯಲ್ಲಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ, ಕೂಡಲೇ ಆರೋಪಿಯನ್ನ ಬಂಧಿಸಬೇಕು, ಇಲ್ಲವಾದ್ರೆ ಅರಸೀಕೆರೆ ಪಟ್ಟಣವನ್ನ ಬಂದ್ ಮಾಡುವ ಮೂಲಕ ಉಗ್ರ ಹೋರಾಟವನ್ನ ಆರಂಭಿಸಬೇಕಂತ ಒಂದು ಎಚ್ಚರಿಕೆಯನ್ನ ನೀಡ್ಲಿಕ್ಕೆ ಈಗಾಗಲೇ ಎಲ್ಲಾ ಮುಖಂಡರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಏನು ಸಮೀವುಲ್ಲಾ ಇದ್ದಾರೆ, ಇವರು ಅರಸೀಕೆರೆಯಲ್ಲಿ ಪ್ರಭಾವಿ ಮುಖಂಡರಾಗಿದ್ದಾರೆ. ಅಲ್ಲದೆ 4 ಬಾರಿ ಶಾಸಕರಾಗಿರ್ತಕ್ಕಂತಹ KM ಶಿವಲಿಂಗೇಗೌಡರ ಆಪ್ತರಾಗಿರೋದ್ರಿಂದ ಅವರು ಪ್ರಭಾವ ಹೆಚ್ಚಾಗಿ ಈ ಪ್ರಕರಣದಲ್ಲಿ ಬಳಸಬಹುದು ಅನ್ನೋ ಒಂದು ಕಾರಣಕ್ಕೆ ಈಗಾಗಲೇ ಈ ಹಿಂದೂಪರ ಸಂಘಟನೆ ಮುಖಂಡರು ಘಟನೆ ಖಂಡಿಸಿ ಒಂದು ಸಭೆಯನ್ನ ನಡೆಸಿ, ಏನು ಹಿಂದೂ ದಂಪತಿಗಳ ಮೇಲೆ ಕ್ರೌರ್ಯವನ್ನು ಮೆರೆದಿರ್ತಕ್ಕಂತಹ ಸೂಫಿಯಾನ್ ಆತನ ಪಟಾಲಂನ ಕೂಡಲೇ ಬಂಧಿಸಬೇಕು ಅಂತ ಒಂದು
ಒತ್ತಾಯವನ್ನ ಮಾಡ್ಲಿಕ್ಕೆ ಈಗ ಪೊಲೀಸ್ ಠಾಣೆ ಎದುರು ರಾತ್ರಿಯಿಂದಲೂ ಸಹ ಪ್ರತಿಭಟನೆಯನ್ನ ನಡೆಸಿದ್ರೆ ಈಗ ಒಂದು ಸಭೆಯನ್ನ ನಡೆಸಿ ಪಟ್ಟಣವನ್ನ ಬಂದ್ ಮಾಡಬೇಕು ಅಥವಾ ಹೋರಾಟವನ್ನ ಮಾಡಬೇಕು ಅನ್ನೋ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಆತ ಪ್ರಭಾವಿ ಆಗಿದ್ರೆ ಆತ ದರ್ಪ ದಿಮಾಕನ್ನು ಮನೇಲಿ ಇಟ್ಕೋಬೇಕು, ಪಕ್ಷದೊಳಗೆ ಇಟ್ಕೊಬೇಕು, ರಸ್ತೆಯ ಮೇಲೆ ಕಂಡವ್ರ ಮೇಲೆ ಅಲ್ಲ.